ಎಲ್ಲರಿಗೂ ನಮಸ್ಕಾರ. RPF ಕಾನ್ಸ್ಟೇಬಲ್ ಡಿಸೆಂಬರ್ 20, 2018 ಕೆಲವೊಂದು ಸಾಮಾನ್ಯ ಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನ ಈ ವಿಡಿಯೋದಲ್ಲಿ ಮತ್ತೆ ತಿಳ್ಕೊಳ್ಳೋಣ. ಮೊದಲನೇ ಭಾಗವನ್ನ ನಾನು ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ರಿ. 100 ಲೈಕ್ಗಳ ಒಂದು ಟಾರ್ಗೆಟ್ ಅನ್ನ ಇಟ್ಟಿದೆ, ಅದು ಕೇವಲ 2-3 ಗಂಟೆಯಲ್ಲಿ ಅದನ್ನು ಕವರ್ ಮಾಡಿದ್ದೀರಾ. ಈ ವಿಡಿಯೋಗೂ ಕೂಡ ನಾನು ಅಷ್ಟೇ ಲೈಕ್ಗಳನ್ನ ಇಡ್ತೀನಿ. 100+ ಲೈಕ್ಸ್ನ ಕಂಪ್ಲೀಟ್ ಮಾಡಿ ಇನ್ನೊಂದು ಶಿಫ್ಟ್ನಲ್ಲಿ ಉಳಿದಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಐಕಾನ್ನ ಆನ್ ಮಾಡ್ಕೊಂಡಿರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಟಿಫಿಕೇಶನ್ ಬರೋದಿಲ್ಲ. ಪ್ರಶ್ನೆ ಮತ್ತು ಉತ್ತರಗಳನ್ನ ಪ್ರಾರಂಭ ಮಾಡೋಣ. ಎರಡನೇ ಶಿಫ್ಟ್ನ ಪ್ರಶ್ನೆ ಮತ್ತು ಉತ್ತರಗಳು. ರಾಮೇಶ್ವರದಲ್ಲಿ ಅಬ್ದುಲ್ ಕಲಾಂ ಅವರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದಂಥವರು ಪ್ರಧಾನಿ ನರೇಂದ್ರ ಮೋದಿ ಅವರು. ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥವರು ನಿತೀಶ್ ಕುಮಾರ್ ಅವರು. ಅಂತಾರಾಷ್ಟ್ರೀಯ ಮಾನವ ಏಕತಾ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 30ರಂದು ಈ ಒಂದು ಆಚರಣೆಯನ್ನು ಮಾಡಲಾಗುತ್ತದೆ. ಸ್ವರಾಜ್ಯ ಪಕ್ಷ ಯಾವಾಗ ಸ್ಥಾಪನೆ ಆಯಿತು? 9 ಜನವರಿ 1923 ಸ್ಥಾಪನೆ ಮಾಡಿದಂಥವರು ಮೋತಿಲಾಲ್ ನೆಹರು, ಚಿತ್ತರಂಜನ್ ದಾಸ್. ನರೋರಾ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ ಕಡೆ ಬರ್ತದೆ? ಇಲ್ಲಿ ಡಿಸ್ಟಿಕ್ ಹೆಸರನ್ನ ಅಂದ್ರೆ ರಾಜ್ಯದ ಹೆಸರನ್ನ ಕೊಟ್ಟಿರಲಿಲ್ಲ, ನಗರದ ಹೆಸರುಗಳನ್ನ ಡಿಸ್ಟಿಕ್ಗಳನ್ನ ಕೊಟ್ಟಿದ್ರು. ಬುಲಂದ್ ಶಹರ್ ಅಂತ ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯಲ್ಲಿ ಈ ಒಂದು ವಿದ್ಯುತ್ ಸ್ಥಾವರ ಇರ್ತಕ್ಕಂಥದ್ದು. ಸೊ ಇದನ್ನು ಕೂಡ ನೀವು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಕೇವಲ ರಾಜ್ಯಗಳನ್ನೇ ಕೇಳೋದಿಲ್ಲ, ಕೆಲವೊಂದ್ಸಲ ಇರ್ತಕ್ಕಂಥ ಎಕ್ಸಾಕ್ಟ್ ಸ್ಥಳವನ್ನು ಕೂಡ ಕೇಳ್ತಾರೆ. ರೇಡಿಯೋ ತರಂಗಗಳನ್ನು ಪತ್ತೆ ಮಾಡಿದಂಥವರು ಹಡ್ಸ್ ಅಂತ 1870ರಲ್ಲಿ. ಕರೆನ್ಸಿ ಆಫ್ ಕೊಲಂಬಿಯಾ, ಕೊಲಂಬಿಯಾದ ಕರೆನ್ಸಿ ಕೊಲಂಬಿಯನ್ ಪೆಸೋ. IPCಯ ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ, ಇಂಡಿಯನ್ ಪೆನಲ್ ಕೋಡ್. ಹಿಂದೂ ಮೇಳ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ದಾರೆ, ಕಲ್ಕತ್ತಾ. ಭಾರತದಲ್ಲಿ ಮೊದಲ ಭಾಷಾವಾರು ರಾಜ್ಯ ವಿಂಗಡಣೆ ಆಗಿದ್ದು ಆಂಧ್ರ ಪ್ರದೇಶ. ಮೂಲಭೂತ ಕರ್ತವ್ಯಗಳು ಯಾವ ತಿದ್ದುಪಡಿ ಅಡಿಯಲ್ಲಿ ಬರ್ತವೆ ಅಂತ ಕೇಳಿದ್ದಾರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿ 42ನೇ ತಿದ್ದುಪಡಿ. ನಮ್ಮ ಭಾರತೀಯ ಸಂಸತ್ನಲ್ಲಿ ಯಾವ ಸಭೆ ಅತಿ ಶಕ್ತಿಶಾಲಿ ಅಂತ ಕೇಳಿದ್ದಾರೆ, ಪವರ್ಫುಲ್ ಅಂತ ಹೇಳಿದ್ದಾರೆ, ಲೋಕಸಭೆ ಪವರ್ಫುಲ್. ಇನ್ನುಳಿದಂತೆ ಕೆಲವೊಂದಿಷ್ಟು LCM ಮತ್ತು HCFಗೆ ಸಂಬಂಧಪಟ್ಟ ಆಗಿರೋ ಲೆಕ್ಕಗಳನ್ನು ಕೇಳಿದ್ದಾರೆ, ಅದನ್ನ ಒಂಚೂರು ನಾವು ನೋಡೋಣ. 20, 28, 105 ಮತ್ತು 108ರ LCM ಅನ್ನ ಕಂಡುಹಿಡಿಬೇಕಾಗಿತ್ತು. ಸೊ ನಿಮಗೆ HCF ಕಂಡುಹಿಡಿಯೋ ಅಂತ ಗೊತ್ತಿದ್ರೆ ನಿಮಗೆ ಸೈಡಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ಬ್ರಾಕೆಟ್ ಅಲ್ಲಿ. ಗೊತ್ತಿಲ್ಲ ಅಂದ್ರೆ ಸಿಂಪಲ್ ನೀವೇನ್ ಮಾಡ್ಬೇಕು ಅಂದ್ರೆ 20, 28, 105, 108 ಇಷ್ಟನ್ನ ಬರ್ಕೊಳ್ಳಿ. ಪ್ರಾರಂಭದ ಸಂಖ್ಯೆ 2ರಿಂದ ಇದನ್ನ ಡಿವೈಡ್ ಮಾಡ್ತಾ ಬರಬೇಕು. 10, 14, 105 ಡಿವೈಡ್ ಆಗಲ್ಲ, ಅದೇ ರೀತಿ ಬರ್ಕೊಳ್ಳಿ. 108 ಅರ್ಧ ಮಾಡಿದ್ರೆ 54 ಬರ್ತದೆ. ಮತ್ತೆ ನೀವು 2ರಿಂದ ಡಿವೈಡ್ ಮಾಡಬೇಕು. ಎಷ್ಟರವರೆಗೆ ಸಿಂಪಲ್ ಆಗಿ ಡಿವೈಡ್ ಆಗುತ್ತೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ಬೇಕು. 7, 2ರಿಂದ ಇದು ಕೂಡ ಡಿವೈಡ್ ಆಗಲ್ಲ, ಅದನ್ನು ಹಾಗೆ ಬಿಡಿ. ಮತ್ತೆ 54 2ರಿಂದ ಡಿವೈಡ್ ಆದರೆ ನಮಗೆ 27 ಸಿಗುತ್ತೆ. ನಂತರ ನೀವೇನ್ ಮಾಡಿ ಅಂತ ಹೇಳಿದ್ರೆ 2ರಿಂದ ಡಿವೈಡ್ ಮಾಡಕ್ಕೆ ಹೋಗ್ಬಿಡಿ, 3ರಿಂದ ಡಿವೈಡ್ ಮಾಡಿ, ಯಾಕಂದ್ರೆ 2ರಿಂದ ಯಾವುದು ಡಿವೈಡ್ ಆಗಲ್ಲ. 5, 7 ಅದೇ ರೀತಿ ಇರ್ತದೆ, ಏನು ಬದಲಾವಣೆ ಇಲ್ಲ. 3 3ಲಿ 9, 3 5ಲಿ 15, 3 9ಲಿ 27. ನಂತರ 5ರಿಂದ ಡಿವೈಡ್ ಮಾಡಿ, 5 1ಲಿ 7 ಆಗಿರ್ತದೆ, 5 7ಲಿ 35, 9 ಆಗಿರ್ತದೆ. ನಂತರ ಡೈರೆಕ್ಟ್ 2 7 7ರಿಂದ ಡಿವೈಡ್ ಮಾಡಿ, 1 1 1 9 ಆಗಿರ್ತದೆ. ಹೀಗೆ ಎಲ್ಲವನ್ನು ಮಲ್ಟಿಪ್ಲೈ ಮಾಡ್ಕೊಬನ್ನಿ. 2 2ಲಿ 4, 4 3ಲಿ 12, 12 5ಲಿ 60, 60 × 7 420, 420 × 1 1 ಏನು ಬದಲಾವಣೆ ಆಗಲ್ಲ, ಇಂಟು 9 ಮಾಡಿ. 420 × 9 ಮಾಡಬೇಕಾದ್ರೆ 9 4ಲಿ 36, 3600, 9 2ಲಿ 18, 180. 3600ಕ್ಕೆ 180 ಕೂಡಿ 3780 ಆಗುತ್ತೆ. ಅದು ಸರಿಯಾದಂಥ ಉತ್ತರ. ಸೊ LCM ಆಫ್ 20, 28, 105, 108 3780. ಈ ರೀತಿಯಾಗಿ ನೀವು ಕಂಡುಹಿಡಬೇಕು. ಇಲ್ಲಿ ಸಿಂಪಲ್ ಆಗಿ 2 ಸಂಖ್ಯೆ ಕೊಟ್ಟಿದ್ದಾರೆ, HCF LCM ಎರಡನ್ನೂ ಕಂಡುಹಿಡಬೇಕು, ಅದರ ರೇಷಿಯೋನ ಕೊಡಬೇಕು. ಮೊದಲನೇದಾಗಿ HCF ಕಂಡುಹಿಡಿಯಿರಿ. HCF ಕಂಡುಹಿಡಿಯೋದು 1ರಿಂದ 1ನ್ನ ಡಿವೈಡ್ ಮಾಡಬೇಕು, ಚಿಕ್ಕದರಿಂದ ದೊಡ್ಡದನ್ನ. 42 ಮತ್ತು 28ರ HCF ಕಂಡುಹಿಡಿಬೇಕಾದ್ರೆ ಮೊದಲು ಡಿವೈಡ್ ಮಾಡಿ. ಒಂದ್ಸಲ ಡಿವೈಡ್ ಆಗುತ್ತೆ 14. ನೆಕ್ಸ್ಟ್ ಈ ಸಂಖ್ಯೆಯಿಂದ ಈ ಸಂಖ್ಯೆನ ಡಿವೈಡ್ ಮಾಡಿ, 14 28, 14 2 28. ಯಾವಾಗ ನಮಗೆ 0 ಬರ್ತವೆ ಶೇಷ, ಆವಾಗ ಯಾವುದು ಡಿವೈಡ್ ಮಾಡ್ತಿರುತ್ತೋ ಅದೇ HCF ಆಗಿರ್ತದೆ. ಸೊ HCF ಆಫ್ 28 42 14 ನಮಗೆ ರೇಷಿಯೋ ಬೇಕು. ಈಗ LCM ಆಫ್ 28 42ನ್ನ ಕಂಡುಹಿಡಿಯಿರಿ.
ಯಾವ ರೀತಿ ಕಂಡುಹಿಡಿಯೋದು? ಕಳೆದ ಪ್ರಾಬ್ಲಮ್ ನಾನು ಮಾಡಿದ್ನಲ್ಲ ಆ ರೀತಿಯಾಗಿ ನೀವು ಮಾಡಿದ್ರೆ 28 42 ಎಲ್ ಸಿ ಎಮ್ ಅನ್ನು ಕಂಡುಹಿಡಿಬೇಕು. 2ರಿಂದ ಪ್ರಾರಂಭ ಮಾಡಿ 14 21 2ರಿಂದ ಡಿವೈಡ್ ಮಾಡಿದ್ರೆ 2 7 14 21 ಡಿವೈಡ್ ಆಗಲ್ಲ. 3ರಿಂದ ಎಲ್ಲ ಹೋಗ್ಬೇಡಿ, ಡೈರೆಕ್ಟ್ 7ರಿಂದ ಹೋಗಿ. 7 1 7 3 ನೀವು 3ರಿಂದ ಮಾಡಿದ್ರು ಏನು ವ್ಯತ್ಯಾಸ ಆಗಲ್ಲ, 7 ಆಗಿರ್ತದೆ, 9 ಬರುತ್ತೆ ಅಷ್ಟೇ. ಸೊ 2 2 4 4 2 2 4 4 7 28 28 ಇಂಟು 3 28 ಇಂಟು 3 2 3 68 3 24 84 ಬರುತ್ತೆ. ಸೊ ಎಲ್ ಸಿ ಎಮ್ 14, ಎಚ್ ಸಿ ಎಫ್ 14, ಎಲ್ ಸಿ ಎಮ್ 84, 14 1 14 6. ಸೊ 1:6 ರೇಷಿಯೋ ಬರುತ್ತೆ. ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದಾರೆ, ಅನುಪಾತಗಳ ಒಂದು ಸಂಬಂಧದಿಂದ ಕಂಡುಹಿಡಿಯಿರಿ ಅಂತ. 5:130 ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ 6 ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಸಿಂಪಲ್ ನೋಡಿ, 5 130 ಆಗಬೇಕು ಅಂದ್ರೆ 5 ಕ್ಯೂಬ್ ಆಗಬೇಕು. 5 ಕ್ಯೂಬ್ 125, 5 ಕ್ಯೂಬ್ ಪ್ಲಸ್ 5ನ್ನ ಮಾಡಿದ್ರೆ 130 ಆಗುತ್ತೆ. ಸಂಬಂಧವನ್ನ ಕಲ್ಪಿಸ್ಬೇಕಾಗತ್ತೆ, ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಯಾವ ತರ ರಿಲೇಟೆಡ್ ಆಗಿದೆ ಅಂತ. 5 ಸ್ಕ್ವೇರ್ 25 ಆಗುತ್ತೆ, ಸಾಧ್ಯ ಆಗೋದಿಲ್ಲ. 5 ಕ್ಯೂಬ್ 125 ಆಗುತ್ತೆ, ಬಟ್ 130 ಇರೋದ್ರಿಂದ 5 ಕ್ಯೂಬ್ ಪ್ಲಸ್ 5 ಅದೇ ಸಂಖ್ಯೆಯನ್ನ ಕೂಡಬೇಕು, ಆಗ 130 ಬರುತ್ತೆ. ಅದೇ ರೀತಿ ಇದನ್ನ 6 ಕ್ಯೂಬ್ ಪ್ಲಸ್ 6 ಅಂತ ಮಾಡ್ಕೊಳ್ಳಿ. 6 ಕ್ಯೂಬ್ ಅಂದ್ರೆ 216 ಪ್ಲಸ್ 6 222. ಸೊ ಇಲ್ಲಿ ನಮಗೆ 222 ಬರಬೇಕು. ಎಲ್ ಸಿ ಎಮ್ 36 72 126. ಇದನ್ನು ಕೂಡ ನಾನು ಈ ಮೇಲ್ಗಡೆ ಹೇಗೆ ಲೆಕ್ಕಗಳಲ್ಲಿ ಮಾಡಿದೆ ಅದೇ ರೀತಿ ನೀವು ಮಾಡ್ಕೋಬಹುದು. 46% ಆಫ್ 250, 46/100 ಇಂಟು 250, 0 0 ಕ್ಯಾನ್ಸಲ್, 5 2 5 5 2 1 23. 23 ಇಂಟು 5 ಮಾಡಿ, ಸರಿಯಾದಂಥ ಉತ್ತರ ನಿಮಗೆ ಸಿಗುತ್ತೆ. 5 2 10 100 ಬರ್ತು, 15 115. ಅದೇ ರೀತಿ ಮತ್ತೊಂದು ಪ್ರಾಬ್ಲಮ್ ಅನ್ನು ಕೇಳಿದ್ದಾರೆ. ಎಲ್ ಸಿ ಎಮ್ನ ನೀವು ಇದನ್ನ ನೀವು ಮಾಡ್ಕೊಳ್ಳಿ, ನಾನು ಇದನ್ನ ಮಾಡಕ್ ಹೋಗೋದಿಲ್ಲ. ಇನ್ನು ಮತ್ತೊಂದು ಸರಳ ಬಡಿಗೆ ಸಂಬಂಧಪಟ್ಟಾಗಿ ಒಂದು ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. 6000 ಅಸಲು ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100. ಇದರಲ್ಲಿ ಪಿ ಬಂದ್ಬಿಟ್ಟು 6000, ಪರ್ಸೆಂಟೇಜ್ ಆರ್ ಬಂದ್ಬಿಟ್ಟು 6%, ಮತ್ತೆ ಟಿ 4 ವರ್ಷ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಪಿ ಅಂದರೆ 6000, ಟಿ ಅಂದರೆ 4 ವರ್ಷಗಳು, ಆರ್ ಅಂದರೆ 6% ಡಿವೈಡೆಡ್ ಬೈ 100. ಇವೆರಡನ್ನ ಕ್ಯಾನ್ಸಲ್ ಮಾಡಿದ್ರೆ 6 36, 36 ಇಂಟು 4ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 4 3 12, 120 ಪ್ಲಸ್ 6 4 24, 144 ಸಿಂಪಲ್ ಇಂಟ್ರೆಸ್ಟ್ ನಮಗೆ ಸಿಗುತ್ತೆ. ಸಾರಿ, ಇದು 6000 ಆ್ಯಕ್ಚುಲಿ, 1 0 ಜಾಸ್ತಿ ಆಗುತ್ತೆ. 1440, 1 0 ಜಾಸ್ತಿ ಆಗುತ್ತೆ. 2 0 2 0 ಕ್ಯಾನ್ಸಲ್, ಇಲ್ಲಿ 60 ಉಳ್ಕೊಳ್ಳುತ್ತೆ. 60 ಇಂಟು 6 360, 360 ಇಂಟು 4, 360 ಇಂಟು 4ನ ನಾವು ಮಾಡಿದ್ರೆ 3 4 1200 ಪ್ಲಸ್ 60 ಇಂಟು 4 240, 1440 ಬರ್ತದೆ ಸರಿಯಾದಂಥ ಉತ್ತರ. ಇನ್ನೊಂದು ಪ್ರಾಬ್ಲಮ್, ಅದನ್ನು ನಾನೇ ಮಾಡ್ತೀನಿ ಜೊತೆಗೆ. ಎಲ್ ಸಿ ಎಮ್ ಆಫ್ ಇಷ್ಟನ್ನು ಕಂಡುಹಿಡಿಬೇಕು. ಸೊ ಗೊತ್ತಿಲ್ಲದೆ ಇರೋರು ನೋಡ್ಕೋಬೋದು, ಗೊತ್ತಿದ್ರೆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಕೆಲವ್ರಿಗೂ ಗೊತ್ತಾಗಲ್ಲ, ಕಮೆಂಟ್ ಮಾಡಿರ್ತಾರೆ ಭಾಳಷ್ಟು ಜನ, ಅದರಿಂದ ನಾನು ಇದನ್ನು ಇಲ್ಲೇ ಸಾಲ್ವ್ ಮಾಡ್ಬಿಡ್ತೀನಿ. 36 72 126, ಇದರ ಎಲ್ ಸಿ ಎಮ್ ಅನ್ನು ನಾವು ಕಂಡುಹಿಡಿಬೇಕು. 2ರಿಂದ ಸ್ಟಾರ್ಟ್ ಮಾಡಿ 18, 72ನ್ನ ಅರ್ಧ ಮಾಡ್ಕೊಳ್ಳಿ, 36 61. ಸೊ 2 9 18, 61 ಡಿವೈಡ್ ಆಗಲ್ಲ, ಹಾಗೆ ಬಿಟ್ಬಿಡಿ ಅದನ್ನ. ನಂತರ ನೀವು 3ಕ್ಕೆ ಹೋಗ್ಬೋದು ಸಂಖ್ಯೆ. 2ರಿಂದ ಯಾವಾಗ ಡಿವೈಡ್ ಆಗಲ್ಲ ಅಂತ ಆಗುತ್ತೋ ಅವಾಗ 3 ಸಂಖ್ಯೆಗೆ ಹೋದ್ರೆ 3 3 9, 3 6 18, 61 ಡಿವೈಡ್ ಆಗಲ್ಲ, ಅದನ್ನ ಹಾಗೆ. ಸಾರಿ, 63 ಇದು, 6 2 12, ಓಕೆ 63. ಸೊ ಹಾಗಾಗಿ 21 ಆಗುತ್ತೆ. 21 ಇಂಟು 3 63.
ನಂತರ ನಾವು 3ರಿಂದ ಮತ್ತೆ ಹೋಗ್ಬೋದು. 3 ಮೂರು ಎರಡ್ಲಿ 3 ಏಳ್ಲಿ. ಮತ್ತೆ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲಾನು ಮಲ್ಟಿಪ್ಲೈ ಮಾಡಿಬಿಡಿ. 2 ಎರಡ್ಲಿ 4, 4 ಮೂರ್ಲಿ 12, 12 ಮೂರ್ಲಿ 36, 36 ಇಂಟು 2 72, 72 ಇಂಟು 7. ಸೊ 7 ಏಳ್ಲಿ 49, 490, 7 2 14. ಸರಿಯಾದ ಉತ್ತರ 504. ಸೊ ಇದೇ ರೀತಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಾಗಿರೋ ಯಾವುದೇ ಲೆಕ್ಕಗಳು ನನಗೆ ಸಿಕ್ಕಿದ್ರೆ ನಾನು ಪೂರ್ಣವಾಗಿ ಅದನ್ನು ಸಾಲ್ವ್ ಮಾಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನು ಕೂಡ 100 ಲೈಕ್ಸ್ನ ಟಾರ್ಗೆಟ್ನ ರೀಚ್ ಮಾಡಿಬಿಡಿ. 100+ ಲೈಕ್ಸ್.